ನೋಡಿ, ಮದ್ವೆ ಅಂದ್ಮೇಲೆ ಇದೆಲ್ಲ ಸಹಜ. ಸಮಾಧಾನದಿಂದ ಇದ್ದು ನಡೆಸ್ಬೇಕು. ಈ ಮನೆ ಗಂಡ್ಮಕ್ಳಾಗಿ ತಾಳ್ಮೆಯಿಂದ ಇದ್ದು ಇದನ್ನೆಲ್ಲ ನಿಭಾಯಿಸ್ಬೇಕು. ನೋಡಿ, ಮದ್ವೆ ಮುಗಿಯೋವರೆಗೂ ಯಾವುದೇ ಸಂದರ್ಭದಲ್ಲೂ ದುಡುಕ್ಬಾರ್ದು. ಅಮ್ಮ, ಇಷ್ಟೇ ತಾನೇ, ನಾನೆಲ್ಲ ನೋಡ್ಕೋತೀನಿ, ನೀನ್ ಆರಾಮಾಗಿರು. ಹಾಗಂತ ನನಗ್ ಮಾತ್ ಕೊಡಿ. ಅಮ್ಮ, ಏನಮ್ಮ ಇಷ್ಟಕ್ಕೆಲ್ಲ ಪ್ರಮಾಣ ಮಾಡುವಂತಿದೆಯಲ್ಲ? ನೋಡಿ, ಯಾರು ಏನೇ ಅಂದ್ರೂ ನೀವು ಜಗಳ ಮಾಡೋದಿಲ್ಲ ಅಂತ ನನಗ್ ಪ್ರಮಾಣ ಮಾಡಿ ಹೇಳಿ. ಅಮ್ಮ, ರಾಧಿಕನ್ ಮದ್ವೆ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಾಗ್ಲಿ ಅಂತಾನೆ ನಾವೆಲ್ಲರೂ ಆಸೆ ಪಡ್ತಾ ಇದೀವಿ. ಅದು ಅಲ್ಲದೆ ಇಲ್ಲಿವರೆಗೂ ಯಾವುದೇ ತೊಂದರೆ ಇಲ್ಲದೆ ಎಲ್ಲಾನು ಚೆನ್ನಾಗಿ ನಡೀತಿದೆಯಲ್ಲ. ನಡ್ಕೊಂಡು ಹೋಗ್ತಿದೆ ಕಣೋ, ಆದ್ರೂ ಮನ್ಸಲ್ಲಿ ಏನೋ ಒಂಥರ ಭಯ. ಇವಾಗ ಒಂದಾದ್ಮೇಲೆ ಒಂದ್ ಶಾಸ್ತ್ರ ಎಲ್ಲ ನಡೀತಾ ಇದೆ. ಇವತ್ತು ಹೂವಿಳಿಯರ್ ಶಾಸ್ತ್ರ, ನಾಳೆ ಚಪ್ರ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಅದು ಇದು ಅಂತ ಶಾಸ್ತ್ರಗಳು ನಡೀತಾನೆ ಇರುತ್ತೆ. ಇದ್ರ ಮಧ್ಯೆ ಯಾರಾದ್ರೂ ಏನಾದ್ರೂ ಅಂದೇ ಅಂತಾರೆ. ಆ ಮಾತ್ ಕೇಳಿ ನಿಮಗೆ ಕೋಪ ಬಂದೇ ಬರುತ್ತೆ. ಆಗ ತಾಳ್ಮೆಯಿಂದ ಇದ್ಬಿಟ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾತಾಡ್ರೋ. ಯಾವುದೇ ಕಾರಣಕ್ಕೂ ದುಡುಕ್ಬೇಡಿ. ಅದಕ್ಕೆ ಮಾತು ಕೊಡಿ ಅಂತ ಕೇಳ್ತಾ ಇರೋದು ನಾನು. ಅಮ್ಮ, ರಾಧಿಕನ್ ಮದುವೆ ಚೆನ್ನಾಗಾಗ್ಬೇಕು. ಅದಕ್ಕೋಸ್ಕರ ನಾವು ಏನ್ ಬೇಕಿದ್ರೂ ತ್ಯಾಗ ಮಾಡ್ತೀವಿ. ಅದನ್ನೆಲ್ಲ ಆಣೆ ಪ್ರಮಾಣ ಮಾಡಿ ಪ್ರೂವ್ ಮಾಡ್ಕೋಬೇಕಾ? ಸರಿಯಮ್ಮ, ನಿನ್ ಸಮಾಧಾನಕ್ಕೋಸ್ಕರ ನಾನು ಮಾತು ಕೊಡ್ತಾ ಇದ್ದೀನಿ. ಮದುವೆಯಲ್ಲಿ ಎಂಥದೇ ಪರಿಸ್ಥಿತಿ ಬಂದ್ರೂ ನಾನು ಕೋಪ ಮಾಡ್ಕೊಂಡು ಯಾರ ಮೇಲೂ ಜಗಳಕ್ಕೆ ಹೋಗಲ್ಲ. ಸರಿನಾ? ಕಲ್ಕಿ, ನಾನು ಅಷ್ಟೇ ಅಮ್ಮ. ಮದುವೆಲಿ ಎಂಥ ಪರಿಸ್ಥಿತಿ ಬಂದರೂ ದುಡುಕಿ ಯಾರ ಮೇಲೂ ಜಗಳಕ್ಕೆ ಹೋಗಲ್ಲ. ಇದೇ ಸತ್ಯ. ಏನ್ ವಿಷಯ? ಏನಿಲ್ಲ ರಾಧಿಕಾ, ನಿನ್ ಮದುವೆಯಲ್ಲಿ ಏನಾದ್ರು ಸಮಸ್ಯೆ ಆಗುತ್ತೇನೋ ಅಂತ ಅಮ್ಮ ಭಯ ಪಡ್ಕೋತಿದ್ದಾಳೆ. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಅಮ್ಮ ಮತ್ತೆ ಶುರು ಮಾಡ್ಕೊಂಡ್ಯಾ? ರಾಧಿಕಾ, ಅತ್ತೆ ಇಷ್ಟೊಂದು ಭಯ ಪಡೋದಕ್ಕೆ ಕಾರಣ ಏನ್ ಗೊತ್ತಾ? ಆ ದೀಪಿಕಾ ಹೇಳಿದ ಕಥೆಯಿಂದ. ಗೊತ್ತು ಅಮ್ಮ, ನೀನೇನು ಭಯ ಪಡ್ಬೇಡ. ಆತರ ಎಲ್ಲ ಏನೂ ಆಗಲ್ಲ. ಅಣ್ಣ, ಅವರೆಲ್ಲ ಬರೋ ಟೈಮ್ ಆಯ್ತು. ಎಲ್ಲ ರೆಡಿ ಇದ್ಯಾ? ಎಲ್ಲ ರೆಡಿ ಇದೆ ರಾಧಿಕಾ, ಏನು ಸಮಸ್ಯೆ ಇಲ್ಲ. ಮೀಟ್ರು, ಆ ಕೆಲಸ ಬಾಕಿ ಇದೆಯಲ್ಲೋ? ಬಾ ಅಮ್ಮ, ಬಂದೆ. ಅದಕ್ಕೆ ಒಳಗೆ ನಡಿ. ಬನ್ನಿ. ರಮೇಶ್ ಅಣ್ಣ, ಹಂಗೆ ಬೇಕ್ರಿ ಹತ್ರ ಲೆಫ್ಟ್ ಬನ್ನಿ. ರೀ, ಇಲ್ಲಾಗ್ತಾ ಇರೋದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ರಾಧಿಕನ್ ಮದ್ವೆ ಮುಗಿಯೋವರೆಗೂ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೀವೇ ನೋಡ್ಕೋಬೇಕು. ದೀಪಿಕಾ, ದೀಪಿಕಾ. ಹಾ, ಬಂದೆ ಆಂಟಿ. ತಗೊಳಮ್ಮ, ಎಲ್ಲ ಒಳ್ಳೇದಾಗ್ಲಿ ಅಂತ ದೀಪ ಹಚ್ಚು. ಒಳ್ಳೇದಾಗತ್ತೆ ಅಂತ ನಂಬಿದೀನಿ. ಹಚ್ಚು. ಇದೇನಿದು? ನಮ್ಮನೇಲಿ ಇವಳು ಯಾಕೆ ದೀಪ ಹಚ್ತಾ ಇದ್ದಾಳೆ? ಪ್ರಜ್ಜೋ, ಇವಳು ಯಾಕೆ ದೀಪ ಹಚ್ತಾ ಇದ್ದಾಳೆ? ನಾಳೆ ಈ ಮನೆ ಬೆಳಗೋ ದೀಪ ಇವಳೇ ಅಲ್ವಾ? ಏನು? ಅದು ಹೂವಿಳ್ಳಿ ಶಾಸ್ತ್ರಕ್ಕೆ ಸೊಸೆ ಮನೆಗೆ ಹೋಗ್ತಾ ಇದೀವಲ್ಲ, ನಮ್ಮನೇಲೂ ದೀಪ ಹಚ್ಬೇಕು. ಚಿರು ಇನ್ನೂ ಕೆಳಗೆ ಬರ್ಲಿಲ್ಲ. ದೀಪಿಕಾನೇ ದೀಪ ಹಚ್ತೀನಿ ಅಂತ ಅಂದ್ಲು. ಅದಕ್ಕೆ ಏನು ಬೇಕಾಗಿಲ್ಲ, ನೀನೇ ಹಚ್ಚು. ಸರಿ ರೀ,
ನಾನೇ ಹಚ್ತೀನಿ. ನೀವು ಚಿರು ರೆಡಿ ಆದ್ನ ಅಂತ ನೋಡ್ ಹೋಗಿ. ಸರಿ. ಚಿರು, ಅಪ್ಪ ಮೈಸನ್, ಇನ್ನೂ ರೆಡಿ ಆಗಿಲ್ವೇನೋ? 2 ನಿಮಿಷ ರೆಡಿ ಆಗ್ಬಿಡ್ತೀನಿ. ಬೇಗ ರೆಡಿ ಆಗು, ರಾಧಿಕಾ ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ. ಸರಿಯಪ್ಪ. ಹಲೋ, ಹಾ ಇನ್ನೇನು ಹೊರಡ್ತೀವಿ. ಹಾ, ಎಲ್ಲ ರೆಡಿ ಇದ್ದೀವಿ. ಹೌದೌದು. ಅಕ್ಕ ಅಕ್ಕ ಕಲ್ಪನಾ ಅಕ್ಕ, ಹೇಗಿದ್ಯಾ? ಚೆನ್ನಾಗಿದ್ದೀನಕ್ಕ. ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ, ಯಾಕೆ ಲೇಟ್ ಆಯ್ತು? ಸಾರಿ ಅಕ್ಕ, ತುಂಬಾ ಟ್ರಾಫಿಕ್ ಇತ್ತು, ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟೆ. ಓಕೆ ಓಕೆ ಬಾ. ಹಾ, ಹೌದು ಎಲ್ಲ ಬಂದಿದ್ದಾರೆ. ಹಾ, ಹೊರಡ್ತೀವಿ. ಹಾ, ದೀಪಿಕಾ, ಹೇಳಿ ಅಂಕಲ್. ನನಗೆ ಒಂದು ಅನುಮಾನ. ಏನ್ ಹೇಳಿ? ನಿಜವಾಗ್ಲೂ ನೀನು ಈವೆಂಟ್ ಮ್ಯಾನೇಜರೇನಾ? ನಿನ್ನೆ ಕೇಳ್ತಿರೋದು ನಿಜ ಹೇಳೋ. ನಿಜವಾಗ್ಲೂ ನೀನು ಈವೆಂಟ್ ಮ್ಯಾನೇಜರೇನಾ? ಯಾಕಂಕಲ್ ಹೀಗೆ ಕೇಳ್ತಾ ಇದ್ದೀರಾ? ನಿನ್ನ ನಡವಳಿಕೆ ನನ್ನನ್ನು ಹೀಗೆ ಕೇಳೋ ಥರ ಮಾಡ್ತಾ ಇದೆ. ಅಲ್ಲಿ ನೋಡಿದ್ರೆ ಪ್ರಜ್ವಲ ನಿನ್ನ ಕೈಲಿ ದೇವರಿಗೆ ದೀಪ ಹಚ್ಚಿಸ್ತೀನಿ ಅಂತಿದ್ದಾಳೆ. ಹೌದು, ಇವತ್ತು ಹೂವಿಳ್ಳೆ ಶಾಸ್ತ್ರ ನಡೀತಾ ಇರೋದು ಯಾರಿಗೆ ಹೇಳು? ನನ್ನ ಮಗ ಚಿರು ಮತ್ತೆ ರಾಧಿಕಂಗೆ ತಾನೆ. ಮತ್ತೆ ನೀನ್ಯಾಕೆ ಒಳ್ಳೆ ಮದುವೆ ಹೆಣ್ಣಿನ ಥರ ಅಲಂಕಾರ ಮಾಡ್ಕೊಂಡ್ ಬಂದಿದೀಯಾ?